ಸರಕು ಸಾಗಣೆ ಮಾಡೋ ವಾಹನ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಓವರ್ಲೋಡ್ ಹಾಕೋ ವಾಹನಗಳ ಮೇಲೆ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಲಾಗಿದೆ. ರಸ್ತೆ ಹಾನಿ ತಡೆಗೆ ಕೇಂದ್ರ ಸರ್ಕಾರದಿಂದ ಈ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ರಸ್ತೆಗೆ ಹಾನಿಯಾಗದಂತೆ ಟೋಲ್ ಸಿಬ್ಬಂದಿಗೆ ಈ ಅಧಿಕಾರವನ್ನ ವಹಿಸಲಾಗಿದೆ. ಅಂದ್ರೆ ಪ್ರತಿಯೊಂದು ವಾಹನಕ್ಕೂ ಕೂಡ ತನ್ನದೇ ಆದಂತಹ ಒಂದು ಲೋಡ್ ಲಿಮಿಟ್ ಇರುತ್ತೆ. ಆದ್ರೂ ಕೆಲವೊಂದು ಬಾರಿ ಈ ವಸ್ತುಗಳನ್ನ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಗಾಡಿಗಳಿಗೆ ಓವರ್ಲೋಡ್ ಹಾಕ್ತಾರೆ, ಅತಿ ಹೆಚ್ಚು ವೆಯ್ಟ್ ಹಾಕ್ತಾರೆ. ಸೊ ಹಾಗಾಗಿ ಓವರ್ಲೋಡ್ ಮಾಡಿ ವಾಹನಗಳು ಸಂಚರಿಸಿದ್ರೆ ಹೆದ್ದಾರಿಗಳು ಅಥವಾ ರಸ್ತೆಗಳು ಹಾನಿಯಾಗುತ್ತೆ ಎನ್ನುವಂತಹ ಕಾರಣದಿಂದ ಸದ್ಯ ಈಗ ಕೇಂದ್ರ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಈ ಟೋಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಗಾಡಿಯಲ್ಲಿ ಓವರ್ಲೋಡ್ ಏನಾದರೂ ಇದ್ರೆ ಅದಕ್ಕೆ ಇನ್ನು ಮುಂದೆ ಫೈನ್ ಅನ್ನ ಹಾಕಲಾಗುತ್ತೆ. ಟೋಲ್ ಪ್ಲಾಜಾಗಳ ಬಳಿ ನೂತನ ತಂತ್ರಜ್ಞಾನ ಅಳವಡಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ವಾಹನಗಳ ಕೆಪಾಸಿಟಿಗೂ ಮೀರಿ ಅಧಿಕ ತೂಕವಿದ್ರೆ ಇನ್ನು ಮುಂದೆ ಟೋಲ್ಗಳಲ್ಲಿ ದಂಡವನ್ನ ವಿಧಿಸಲಾಗುತ್ತೆ. ದೇಶದ ಟೋಲ್ಗಳಲ್ಲಿ ಸದ್ಯ ಹೊಸ ನಿಯಮವನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇನ್ಮೇಲೆ ಏನಾದರೂ ಓವರ್ಲೋಡ್ ಮಾಡಿದ್ರೆ ಅಂತಹ ವಾಹನಗಳಿಗೆ ಭಾರೀ ದಂಡವನ್ನ ವಿಧಿಸಲಾಗುತ್ತೆ. GSR 279 ಈ ಅಧಿಸೂಚನೆ ಪ್ರಕಾರ ನಿನ್ನೆಯಿಂದ ಈ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಓವರ್ಲೋಡ್ ಅಂದ್ರೆ ಆ ವಾಹನದ ತೂಕ ಇರುತ್ತಲ್ಲ, ಅದಕ್ಕಿಂತ 10% ಏನಾದರೂ ಹೆಚ್ಚುವರಿಯಾಗಿ ತೂಕ ಇದ್ರೆ ಅದಕ್ಕೆ ಯಾವುದೇ ರೀತಿಯ ಶುಲ್ಕ ಇರಲ್ಲ. ಆದರೆ 10ರಿಂದ 40% ಹೆಚ್ಚು ತೂಕ ಇದ್ರೆ ಅದಕ್ಕೆ 2 ಪಟ್ಟು ಟೋಲ್ ದರ ಏರಿಕೆಯನ್ನ ಮಾಡಲಾಗಿದೆ. 40%ಗಿಂತ ಹೆಚ್ಚು ತೂಕ ಇದ್ರೆ 4 ಪಟ್ಟು ವಾಹನಗಳ ಟೋಲ್ ದರವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಪ್ರತಿ ಟೋಲ್ಗಳಲ್ಲೂ ಕೂಡ ವಾಹನದ ತೂಕವನ್ನ ಚೆಕ್ ಮಾಡೋದಕ್ಕೆ ಅಂತ ಡಿಜಿಟಲ್ ಮಾಪನವನ್ನ ಕಡ್ಡಾಯ ಮಾಡಲಾಗಿದೆ. ಇನ್ಮುಂದೆ ಟೋಲ್ ಪ್ಲಾಜಾಗಳಲ್ಲಿ ವೈಯಿಂಗ್ ಮೋಷನ್ ವ್ಯವಸ್ಥೆ, ಫಾಸ್ಟಾಗ್ UPI ಮೂಲಕ ಡಿಜಿಟಲ್ ಪಾವತಿಯನ್ನ ಕೂಡ ಕಡ್ಡಾಯ ಮಾಡಲಾಗಿದೆ. ವಾಹನ್ ಆಪ್ನಲ್ಲಿ ಓವರ್ಲೋಡ್ ವಾಹನಗಳ ದಾಖಲೆ ಕೂಡ ಎಂಟರ್ ಆಗುತ್ತೆ.